ಇದೆಲ್ಲ ಅನಾವಶ್ಯಕವಾಗಿ ಮಾಡಿದಂಥ ಪ್ರಯತ್ನಗಳು ಅಂತ ನನಗೆ ಕಾಣ್ತದೆ. ಯಾಕಂದರೆ ಕ್ಷೇತ್ರದ ಇತಿಹಾಸ, ಕ್ಷೇತ್ರದ ನಡವಳಿಕೆ ಇದೆಲ್ಲ ಹಾಗೇ ಇದೆ, ಏನು ವ್ಯತ್ಯಾಸ ಆಗಲಿಲ್ಲ. ಹಾಗಾಗಿ ಇದು ಯಾರ್ಯಾರು ಇದನ್ನು ರೂಪಿಸ್ತಾ ಇದ್ದಾರೋ ಅವರೆಲ್ಲ ಬಹಳ ಅದನ್ನು ಯೋಜನೆ ಮಾಡಿ, ಭಾಳ ಹಿಂದಿನಿಂದಲೂ ಭಾಳ ಸೂಕ್ಷ್ಮವಾಗಿ ಯೋಜನೆ ಮಾಡಿ ಮಾಡ್ತದೆ. ಇಲ್ಲದ್ರೆ ಕ್ಷೇತ್ರದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಯಥಾ ಪ್ರಕಾರ ಎಲ್ಲವೂ ನಡೀತಾ ಇದೆ. ಖಂಡಿತ ಒಳ್ಳೆಯ ಮಾತದು. ಯಾಕಂದರೆ SIT ನಾವು ಸ್ವಾಗತ ಮಾಡಿದ್ದೇವೆ. SIT ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ. ಯಾಕಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ, ಯಾವುದು ಅಸತ್ಯವಿದ್ದಿಲ್ಲ. SIT ತನಿಖೆಯಿಂದ ಎಲ್ಲ ಹೊರ ಬರಲಿ ಮತ್ತು ತಪ್ಪಿಸ್ತಕ್ಕ ತಕ್ಕ ಶಿಕ್ಷೆ ಆಗಲಿ ಅಂತ. ಅದು ಶಿಕ್ಷೆ ಆಗಿದ್ದರೆ ಎಲ್ಲರ ಜನರಿಗೆ ಬೇಜಾರಾಗಿದೆ. ಈಗ ಇಡೀ ರಾಜ್ಯದಿಂದೆಲ್ಲ ನನಗೆ ಬೇಡಿಕೆ ಬರ್ತಾಯಿದೆ, ನಾವು ಬರ್ತೇವೆ ಧರ್ಮಸ್ಥಳಕ್ಕೆ, ನೀವು ಬೇಡ ಬರಬೇಡಿ ಅಂದರೆ 500 ಕಾರಲ್ಲಿ ಬರ್ತೇವೆ, 5 ಬಸ್ನಲ್ಲಿ ಬರ್ತೇವೆ, 1000 ಜನ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರು ಬರುವುದು ಬೇಡ, ಇಲ್ಲಿ ನಮಗೆ ಕಷ್ಟ ಆಗುತ್ತೆ ಇಲ್ಲಿ ಸುಧಾರಿಸಿಕೊಳ್ಳಿಕ್ಕೆ ಅಂತ ಹೇಳ್ತಿದ್ದೆ. ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ, ಇದು ವಿಷಾದವಾಗಿದೆ. ಇದೆಲ್ಲ ತಡಿಬೇಕು, ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಕ್ಷೇತ್ರದ ಹೊರಗಡೆಯಿಂದ ಕೆಲವೊಂದು ನಮಗೂ ಗೊತ್ತಿಲ್ಲ, ನಾವು ಅದನ್ನು ತಿಳ್ಕೋಬೇಕು ಅಂತ SITಯಿಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು. ಮತ್ತು ಎರಡನೇದಾಗಿ ಅಸೂಯೆ ಅಂದರೆ ಕ್ಷೇತ್ರ ಎಷ್ಟು ಕೀರ್ತಿ ಇದೆ, ಇಷ್ಟು ದಾನ ಧರ್ಮ ಮಾಡ್ತಾ ಇದೆ, ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ, ಅಸೂಯೆ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ. ಅಸೂಯೆಯಿಂದಾಗಿ ಹೀಗಾಗ್ತಾ ಇದೆ ಅಂತ. ಅಲ್ಲ, ಅದಕ್ಕೆ ಏನು ಅದು ವಿಷಯ ಅಂದರೆ ನನಗೆ ಗೊತ್ತಿಲ್ಲ. ಅದು ಸ್ವಂತ ಅಂತಂದರೆ ನಾವು ಸ್ವಂತದ ನಮ್ಮದಲ್ಲಿ ನಾವು ಹೀಗೆ ಇಷ್ಟು ಪ್ರೀತಿಯಲ್ಲಿ ನೋಡ್ಕೊಳ್ಳಿಕ್ಕಾಗುತ್ತಾ? ಈಗ ಕ್ಷೇತ್ರದಲ್ಲಿ ಬರುವಂಥ ಯಾತಕರು ಅವರನ್ನು ಪ್ರತಿಯೊಬ್ಬರು ನಾವು ಪ್ರೀತಿ ಮಾಡ್ತೇವೆ. ಪ್ರೀತಿ ಮಾಡಿ ಅವರಿಗೆ ತೊಂದರೆ ಆಗಬಾರ್ದು, ಅವರು ವ್ಯವಸ್ಥಿತವಾಗಿ ಕ್ಯೂನಲ್ಲಿ ನಿಲ್ಲಬೇಕು, ಕ್ಯೂನಲ್ಲಿ ದರ್ಶನ ಸಿಗಬೇಕು ಮತ್ತು ಊಟ ಹಾಕಬೇಕು. ಇದೆಲ್ಲ ನಮ್ಮ ಪ್ರೀತಿ. ಅದು ನಮ್ಮ ಮತ್ತು ನಮ್ಮ ಕುಟುಂಬದವರ ಆ ಪ್ರೀತಿಯನ್ನು ನಾವು ಹೇಗೆ ತೋರಿಸೋದು? ನಮ್ಮದು ಅಂತಲ್ಲದೆ ನಾವು ಹೇಗೆ ಪ್ರೀತಿ ತೋರಿಸ್ಲಿಕ್ಕಾಗುತ್ತೆ? ಹಾಗಾಗಿ ಪ್ರೀತಿಯನ್ನು ತೋರಿಸೋದಕ್ಕೂ ಒಂದು ಕಾರಣ ಬೇಕಾಗುತ್ತೆ. ಅದು ನಮ್ಮದು ಅನ್ನುವಂಥ ಅಭಿಮಾನವೇ ನಮ್ಮ ಎಲ್ಲ ಕೆಲಸದವರಿಗೆ ಈ ಅಭಿಮಾನ ಇದೆ. ನಮ್ಮದು ಧರ್ಮಸ್ಥಳ ಅಭಿಮಾನ ಇದೆ. ಆ ಅಭಿಮಾನದಿಂದ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಟ್ರಸ್ಟ್ಗಳೆಲ್ಲ ಬೇರೆ ಬೇರೆ ಟ್ರಸ್ಟ್, ಎಜುಕೇಷನ್ ಟ್ರಸ್ಟ್ ಬೇರೆ ಇದೆ, ಮೆಡಿಕಲ್ ಟ್ರಸ್ಟ್ ಬೇರೆ ಇದೆ, ಶಾಂತಿವನ ಅಂಥೇಳಿ ಬೇರೆ ಟ್ರಸ್ಟ್ ಇದೆ. ಎಲ್ಲ ಟ್ರಸ್ಟ್ಗಳನ್ನು ಬೇರೆ ಬೇರೆ ಅಕೌಂಟಿಂಗ್ ಪರ್ಪಸ್ಗೆ ಎಲ್ಲ ನಮಗೆ ಲೆಕ್ಕ ಸಿಗಬೇಕಾದ್ರೆ ಟ್ರಸ್ಟ್ಗಳು ಮಾಡಿದ ಪ್ರತ್ಯೇಕ ಲೆಕ್ಕ ಸಿಗುತ್ತೆ. ಮತ್ತು ಅವರ ವ್ಯವಹಾರದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಮಗೆ ಖಚಿತವಾಗಿ ನಿಲುವು ಗೊತ್ತಾಗುತ್ತೆ. ಅದಕ್ಕಾಗಿ ಟ್ರಸ್ಟ್ ಮಾಡಿದ್ದು, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಟ್ರಸ್ಟ್ ಮಾಡಿರೋದು ಎಲ್ಲವೂ ಕ್ಷೇತ್ರದ ಅಧೀನದಲ್ಲಿ ಇದೆ, ಎಲ್ಲವೂ ಕ್ಷೇತ್ರ ಉಳಿಕೆ ಎಲ್ಲ ಕ್ಷೇತ್ರಕ್ಕೆ ಬರುತ್ತೆ. ಕಮ್ಮಿ ಆದರೆ ನಾವು ಕ್ಷೇತ್ರದಿಂದ ಅದಕ್ಕೆ ಕೊಡ್ತೇವೆ. ಹಾಗಾಗಿ ಟ್ರಸ್ಟ್ನಲ್ಲಿರುವಂಥ ನಂಬಿಕೆ ಎಲ್ಲ ಸಂಸ್ಥೆಗಳಲ್ಲಿದೆ. ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಇದರಲ್ಲಿ ಅಸಂಭವ ಆಗುವಂಥದ್ದು, ಯಾವುದು ಅಸಂಬದ್ಧ ಆಗುವಂಥ ಯಾವುದೂ ಇಲ್ಲ. ಮಂಜುನಾಥೇಶ್ವರನ